ಆರಾಧನೆ ಆರಾಧನೆ ವಾಗ್ದಾನ ನೆರವೇರಿಸಿದ ಯೇಸುವಿಗೆ ಆರಾಧನೆ ಆರಾಧನೆ ವಾಕ್ಯವ ನೆರವೇರಿಸಿದ ಯೇಸುವಿಗೆ. ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಒಂದು ವಿಡಿಯೋ ಮೂಲಕ ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಕಳೆದ ಒಂದು ದಿನಗಳಲ್ಲಿ ನಾವು ಸತ್ಯವೇದದ ಧ್ಯಾನವನ್ನು ಮಾಡುತ್ತಾ ಬರುತ್ತಿರುವ ಹಾಗೆ ಈ ದಿನದಲ್ಲೂ ಸಹ ನಾವು ನೋಹನ ಒಂದು ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ನೋಹನ ಜೀವಿತ ನೋಡಿದ್ರೂ ಸಹ ಆ ನೋಹನ ಜೀವಿತದಲ್ಲಿ ದೇವರು ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ಮಾಡಿದ್ರು, ಅವರ ಕಾರ್ಯಗಳೇನು ಎಂಬುದಾಗಿ ನಾವು ಧ್ಯಾನವನ್ನು ಮಾಡುತ್ತಾ ಬರ್ತಾ ಇದ್ದೇವೆ. ಈ ದಿನದಲ್ಲೂ ಸಹ ನಾವು ಅದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ನೋಹನಿಗೆ ದೇವರು ಏನೆಲ್ಲ ಮಾಡಲಿಕ್ಕೆ ಹೇಳ್ತಾರೋ ಆ ಕಾರ್ಯಗಳನ್ನು ನೋಹ ಮಾಡಾದ್ಮೇಲೆ ದೇವರು ತಾನು ಏನು ಅವರಿಗೆ ಮುಂತಿಳಿಸಿದ್ರು, ತಾನು ಏನು ಮಾಡ್ತೇನೆ ಎಂಬುದಾಗಿ ಆ ಕಾರ್ಯಗಳನ್ನು ದೇವರು ಆತನು ಅದನ್ನು ಮಾಡಿದನು. ನೋಹನಿಗೆ ದೇವರು ನಾವೇನು ಕಟ್ಟಲಿಕ್ಕೆ ಹೇಳ್ತಾರೆ, ನಾವೇನು ಅವ್ರು ಕಟ್ಟಿ ಅದಾದ್ಮೇಲೆ ಅದರೊಳಗಡೆ ಆ ಒಂದು ಪ್ರಾಣಿಗಳಿಗೆ ಏನೆಲ್ಲ ಒಂದು ಆಹಾರವನ್ನ ಪ್ರಳಯ ಆಗುವ ತನಕ ಏನೆಲ್ಲ ಒಂದು ಆಹಾರವನ್ನ ಸಿದ್ಧಪಡಿಸ್ಲಿಕ್ಕೆ ಹೇಳ್ತಾರೋ ಅದೆಲ್ಲ ಮಾಡ್ತಾರೆ. ಇಷ್ಟೆಲ್ಲ ಮಾಡಾದ್ಮೇಲೆ ದೇವರು ತಾನು ಏನು ಹೇಳಿದ್ರೋ ಅದನ್ನ ಅವ್ರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ದೇವರು ಜೋಡಿ ಜೋಡಿಯಾಗಿ ಆ ಪ್ರಾಣಿಗಳನ್ನ ತಾನೇ ನಾವೇ ಒಳಗಡೆ ಕರ್ಕೊಂಡು ಬರ್ತಾರೆ. ಅದಾದ್ಮೇಲೆ ಅವ್ರನ್ನ ನೋಹನನ್ನ ಅವರ ಕುಟುಂಬವನ್ನ ಆ ಪ್ರಾಣಿಗಳನ್ನೆಲ್ಲ ದೇವರು ಒಳಗಡೆ ಇಟ್ಟು ಅದಾದ್ಮೇಲೆ ದೇವರು ತಾನೇ ಆ ಒಂದು ಬಾಗಿಲನ್ನ ದೇವರು ಮುಚ್ತಾರೆ. ಅದಾದ್ಮೇಲೆ ದೇವರು 40 ದಿನ ಮಳೆ ಬರುತ್ತದೆ ಎಂಬುದಾಗಿ ದೇವರು ಮುಂತಿಳಿಸಿದ ಹಾಗೆ 40 ದಿನ ಹಗಲಿರುಳಲ್ಲಿ ಮಳೆಯನ್ನ ದೇವರು ಸುರಿಯ ಮಾಡಿದ್ರು. ಇದರಲ್ಲಿ ನಾವು ನೋಡುವಾಗ ದೇವರು ನೋಹನಿಗೆ ಏನೆಲ್ಲ ಆತನು ಮುಂತಿಳಿಸಿದನೋ, ಆತನು ಏನು ವಾಗ್ದಾನವನ್ನ ಮಾಡಿದನೋ, ಆತನು ಏನೆಲ್ಲ ಕಾರ್ಯಗಳನ್ನು ಹೇಳಿದನೋ ಅದೆಲ್ಲ ಕೈಗೂಡಿ ಬರ ಮಾಡಿದ್ರು. ಇವತ್ತು ನಿಮ್ಮ ಜೀವಿತದಲ್ಲೂ ಸಹ ದೇವರು ತಾನು ಏನೆಲ್ಲ ಮುಂತಿಳಿಸಿದಾರೋ, ದೇವರು ಏನೆಲ್ಲ ವಾಗ್ದಾನವನ್ನ ಆತನು ಮಾಡಲಿಕ್ಕೆ ಆತನು ವಾಗ್ದಾನವನ್ನ ಮಾಡಿದಾರೋ ಆ ವಾಗ್ದಾನಗಳನ್ನೆಲ್ಲ ಖಂಡಿತ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸ್ಲಿಕ್ಕಿದ್ದಾರೆ. ಒಂದು ವೇಳೆ ದೇವರು ಮಾಡಿರುವಂಥ ವಾಗ್ದಾನಕ್ಕೂ ನಿಮ್ಮ ಪರಿಸ್ಥಿತಿಗೂ ಸಂಬಂಧ ಇಲ್ಲದೇ ಇರಬಹುದು. ಅಯ್ಯೋ, ತುಂಬ ವರ್ಷಗಳಾಗ್ತಿದೆ, ತುಂಬ ದಿನಗಳಾಗ್ತಿದೆ, ಇದು ಯಾವಾಗಪ್ಪ ನಡೀತದೆ, ಎಲ್ಲರಿಗೂ ನಡೀತಿದೆಯಲ್ಲ, ನನಗೇನೂ ಆಗ್ತಿಲ್ವಲ್ಲ ಎಂಬುದಾಗಿ ಆ ಒಂದು ನೀವು ಚಿಂತೆ ಪಡ್ಬೋದು, ನೀವು ಯೋಚನೆ ಪಡ್ಬೋದು. ಆದರೆ ಈ ದಿನದಲ್ಲಿ ದೇವರು ಆ ಒಂದು ವಾಕ್ಯದ ಮೂಲಕ ಹೇಳುವುದೇನಂತ ಹೇಳಿದ್ರೆ, ನಿಮಗೆ ದೇವರು ಏನೆಲ್ಲ ವಾಗ್ದಾನ ಮಾಡಿದರೋ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಖಂಡಿತವಾಗಿ ಆತನು ವಾಗ್ದಾನ ಏನು ಮಾಡಿದರೋ ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸಲಿಕ್ಕೆ ದೇವರು ನಂಬಿಗಸ್ತನಾದಂಥ ದೇವರು ನೋಡ್ಬೇಕಾದ್ರೆ ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಯಾಕೋಬನಿಗೆ ದೇವರು ಹೇಳ್ತಾರೆ, ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸದೆ ಹೊರತು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ದೇವರು ಯಾಕೋಬನಿಗೆ ಅದೇನೆಲ್ಲ ಹೇಳಿದ್ರು ಅದನ್ನ ದೇವರು ನೆರವೇರಿಸುವ ತನಕ ನಾನು ನಿಮ್ಮನ್ನು ಬಿಡುವುದಿಲ್ಲ ಎಂಬುದಾಗಿ. ಇವತ್ತು ದೇವರು ನಿಮ್ಗೆ ಏನೆಲ್ಲ ವಾಗ್ದಾನ ಮಾಡಿದರೋ ಆ ವಾಗ್ದಾನಗಳನ್ನೆಲ್ಲ ದೇವರು ನೆರವೇರಿಸದೆ ಹೊರತು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ. ಒಂದು ವೇಳೆ ಪರಿಸ್ಥಿತಿಗಳು ನಿಮ್ಮನ್ನು ಕೈ ಬಿಡಬಹುದು, ಮನುಷ್ಯರು ನಿಮ್ಮನ್ನು ಕೈ ಬಿಡಬಹುದು, ಆದರೆ ವಾಗ್ದಾನ ಮಾಡಿದಂಥ ದೇವರು ನಿಮ್ಮ ಕೈಯನ್ನು ದೇವರು ಬಿಡುವುದಿಲ್ಲ. ಒಂದು ವೇಳೆ ವಾಗ್ದಾನ ಮಾಡಿದಂಥ ದೇವರ ವಾಗ್ದಾನ ನಡೆಯುವುದು ಒಂದು ವೇಳೆ ತಡವಾಗಬಹುದು, ಆದರೆ ಅದು ವಿಫಲವಾಗುವುದಿಲ್ಲ, ಅದು ನೆರವೇರದೆ ಅದು ಹಾಗೆ ಇರುವಂಥದ್ದಲ್ಲ. ದೇವರು ಕ್ಲೂಪ್ತ ಕಾಲದಲ್ಲಿ, ಕ್ಲೂಪ್ತ ಸಮಯದಲ್ಲಿ, ಕ್ಲೂಪ್ತ ಆತನ ಒಂದು ಮಾರ್ಗದಲ್ಲಿ ಆತನು ಅದನ್ನು ನಿಮಗೋಸ್ಕರ ಆತನು ಮಾಡಲಿಕ್ಕಿದ್ದಾರೆ. ಆದ್ರಿಂದ ದೇವರು ಮಾಡುವ ತನಕ ನಾವು ಅದನ್ನು ಏನು ಮಾಡೋಣ ಅಂದರೆ ತಾಳ್ಮೆಯಿಂದ ನಾವಿರೋಣ. ದೇವರ ಸಮಯ, ದೇವರು ಮಾಡಿರೋದು ವಾಗ್ದಾನ ಮಾಡಿರೋದು ಆತನೇ, ಆದರೆ ಅದನ್ನು ಮಾಡುವುದಕ್ಕೆ ಆತನೇ ಶಕ್ತನು. ಆತನ ಸಮಯದಲ್ಲಿ, ಆತನ ವಿಧದಲ್ಲಿ, ಆತನ ಒಂದು ಆ ವಿಧದಲ್ಲಿ ದೇವರು ಮಾಡಲಿ ಎಂಬುದಾಗಿ ನಾವು ದೇವರನ್ನ ನಾವು ನಂಬಿ ನಾವು ಆತನ ಸಮಯಕ್ಕಾಗಿ ನಾವು ಕಾದಿರೋಣ. ದೇವರು ಕ್ಲೂಪ್ತ ಕಾಲದಲ್ಲಿ ತಕ್ಕ ಸಮಯದಲ್ಲಿ ನಮಗೆ ಆತನದನ್ನು ಮಾಡುವಾಗ ಎಲ್ಲ ಜನರು ನೋಡಿ ಅದನ್ನು ಆಶ್ಚರ್ಯ ಪಡುವಂತೆ ದೇವರು ಅದನ್ನು ಮಾಡಲಿಕ್ಕಿದ್ದಾರೆ. ದೇವರು ನೋಹನಿಗೆ ದೇವರು ಏನೆಲ್ಲ ಆತನು ಹೇಳಿದನೋ ಅದನ್ನೆಲ್ಲ ದೇವರು ಮಾಡಿದ್ರು. ದೇವರು ನೋಹನಿಗೆ 40 ದಿನ ಮಳೆ ಬರ್ತದೆ ಅಂತ ಹೇಳಿದಾಗ
ಅವನು ಜನರಿಗೆ ಹೇಳಿದಾಗ, ಕಟ್ಟುವಾಗ ಮುಂಚಿತವಾಗಿ ಜನರಿಗೆ ಈ ರೀತಿಯಾಗಿ ಪ್ರಳಯ ಬರ್ತದೆ, ನಾಶವಾಗ್ತದೆ, ಈ ರೀತಿಯಾಗಿ ನೀವೆಲ್ಲ ನಾವೇ ಒಳಗಡೆ ಬನ್ನಿ, ಮಳೆ ಬರುತ್ತದೆ ಎಂಬುದಾಗ ಅವ್ರು ಹೇಳಿದ್ರು ಸಹ ಜನರಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅವರನ್ನ ಗೇಲಿ ಮಾಡ್ತಾರೆ. ಮಳೆಯಲ್ಲಿ ಬರ್ತದೆ ಎಂಬುದು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಜನರು ಮಳೆಯನ್ನೇ ನೋಡಿರ್ಲಿಲ್ಲ. ಆದ್ರೆ ನಡೆಯದೇನು ಮುಂದೆ? ಮಳೆ, ದೇವರು ಆ ಒಂದು ನಾವೆ ಒಳಗಡೆ ನೋಹನನ್ನ, ಅವರ ಕುಟುಂಬವನ್ನ, ಪ್ರಾಣಿಗಳನ್ನೆಲ್ಲ ಆದ್ಮೇಲೆ ದೇವರು ಮಳೆಯನ್ನ ಆದ್ಮೇಲೆ ಆ ಜನರೆಲ್ಲ ತಿಳ್ಕೊಳ್ತಾರೆ. ಅವಾಗ ನೋಹನ ಬಳಿಗೆ ಬಂದು ಕದವನ್ನ ತೆಗಿ ಅಂತ ಹೇಳಿದಾಗ ಅಲ್ಲಿ ಯಾವ ಒಂದು ಪರಿಸ್ಥಿತಿನೂ ಸಹ ಅಲ್ಲಿ ಇದಾಗುವುದಿಲ್ಲ. ಆದ್ರೆ ದೇವರು ನೋಹನಿಗೆ ದೇವರು ಏನ್ ಹೇಳಿದ್ರು ಅದನ್ನ ದೇವರು ಮಾಡಿದನು. ನಿಮ್ಮ ಜೀವಿತದಲ್ಲೂ ಸಹ ದೇವರು ನಿಮಗೆ ಏನನ್ನ ಹೇಳಿದ್ದಾರೋ ಅದನ್ನ ಖಂಡಿತವಾಗಿ ದೇವರು ಮಾಡ್ತಾರೆ. ಆದ್ರಿಂದ ನಂಬಿಕೆಯನ್ನು ಕಳ್ಕೊಳ್ಬೇಡಿ. ನೀವು ದೇವರಲ್ಲಿ ದೃಢವಾಗಿರ್ರಿ, ದೇವರನ್ನ ನಂಬಿರಿ. ಯಾಕೆಂದ್ರೆ ನಿಮಗೆ ವಾಗ್ದಾನ ಮಾಡಿದ ಆತನು ಮನುಷ್ಯನಲ್ಲ, ಆತನು ದೇವರಾಗಿದ್ದಾರೆ. ಆತನು ನಿಮಗೆ ತಕ್ಕ ಸಮಯದಲ್ಲಿ ದೇವರು ಮಾಡ್ತಾರೆ. ದೇವರ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.